ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಹಿಂದಿನ ದಿನದ ವಿಡಿಯೋನೇ ಇದು. ನಾವು ನಾಗರಹೊಳೆಗೆ ಹೋಗ್ತಾ ಇದ್ದೀವಿ. ನಾಗರಹೊಳೆ ಹತ್ತಿರ ಇರೋ ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಯಾರೋ ಫ್ರೆಂಡ್ ಅವ್ರು ಹೇಳಿದ್ದು. ಸೊ ಫಾರೆಸ್ಟು ಒಂದು ಸ್ವಲ್ಪ ಡ್ರೈ ಆಗೇ ಇತ್ತು. ಇದು ನಾಗರಹೊಳೆ ಫಾರೆಸ್ಟು ಯಾವ ಅನಿಮಲ್ಸು ಕಾಣಿಸ್ಲಿಲ್ಲ. ಕೊನೆಗೆ ಒಂದು ಜಿಂಕೆ, ಒಂದು ನವಿಲ್ಸ್ ಕಾಣಿಸ್ತು. ಅದೆಲ್ಲ ಕಾಡುಗಳು ಅದೊಂದು ಕಾಮನ್ನಾಗಿ ಕಾಣಿಸುತ್ತೆ. ಸೊ ಅದೇ ನೋಡ್ಕೊಂಡು ಖುಷಿ ಆಯಿತು. ಇಂಟೀರಿಯರ್ ಹೋಗಬೇಕು ಫಾರೆಸ್ಟ್ ಒಳಗಡೆ, ಬಟ್ ನಾವು ಹೋಗಲಿಲ್ಲ. ಯಾಕಂದರೆ ಜಸ್ಟ್ ಒನ್ ಡೇ ಸ್ಟೇಗೆ ಹೋಗಿದ್ದು ಫ್ರೆಂಡ್ಸ್ ಜೊತೆಗೆ. ನಾವು ಹೋಗಿದ್ದು ಸ್ಪೈಸ್ ಗ್ಲೇಡ್ ಹೋಮ್ ಸ್ಟೇಗೆ. ಇದು ನಾಗರಹೊಳೆ ಫಾರೆಸ್ಟ್ ಹತ್ತಿರದಲ್ಲೇ ಇದೆ. ಇಲ್ಲಿ 2 ನಾಯಿಗಳಿದೆ ಈ ಹೋಮ್ ಸ್ಟೇಯಲ್ಲಿ. ಒಂದು ಬಂದ್ಬಿಟ್ಟು ರಿಯೋ ಅಂತ, ಇನ್ನೊಂದು ಬಂದ್ಬಿಟ್ಟು ಅದ್ರ ಹೆಸ್ರೇನಪ್ಪ, ಬೆಲ್ಲ. ಬೆಲ್ಲ ಮತ್ತು ರಿಯೋ, ವೆರಿ ಕ್ಯೂಟ್ ಡಾಗ್ಸ್, ಲ್ಯಾಬ್ರಡಾರು. ಸೊ ಭಾಳ ಖುಷಿ ಆಯಿತು. ಇಲ್ಲಿ ಆ್ಯಕ್ಚುಲಿ ಎಷ್ಟು 4 ರೂಮ್ಸ್ ಇದೆ ಅಷ್ಟೇ. ಒಂದು ಲೆವೆಲ್ ಯಾರು ಬಂದಿದ್ದರು, ಇನ್ನು 3 ರೂಮ್ಸ್ಲಿ ನಾವು ಶೇರ್ ಮಾಡ್ಕೊಂಡಿದ್ವಿ. ಬ್ಯೂಟಿಫುಲ್ ಹೋಮ್ ಸ್ಟೇ ಇದು ನೋಡಿ. ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಆಮೇಲೆ ರೂಮ್ಸು ಅಷ್ಟೇ ವೆರಿ ಬ್ಯೂಟಿಫುಲ್ ಆಗಿದೆ. ಒಂದು ಸಿಂಗಲ್ ಬೆಡ್ಡು, ಒಂದು ಡಬಲ್ ಬೆಡ್ ಹಾಕಿದ್ದಾರೆ. ಸೊ ಬೇರೆ ಎಲ್ಲ ಫೆಸಿಲಿಟೀಸು ಇದೆ. ಭಾಳ ತುಂಬಾ ಚೆನ್ನಾಗಿದೆ. ಪ್ಲೇಸು ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಗ್ರೀನ್ರಿ, ಲಾಟ್ಸ್ ಆಫ್ ಗ್ರೀನ್ರಿ. ಇದು ಕಾಫಿ ಎಸ್ಟೇಟ್ ಮಧ್ಯ ಇರುವಂಥ ಜಾಗ ಇದು ನೋಡಿ. ಟಿ ವಿ ಎಲ್ಲ ಇದೆ. ಇವರಿಬ್ಬರು ಎಲ್ಲ ಕಡೆ ಫಾಲೋ, ನಮ್ಮ ಪಪ್ಪಿ ಟಾಪ್ಸಿ ಥರ. ಬೆಲ್ಲ ಆ್ಯಂಡ್ ರಿಯೋ, ಒಂದು ಬಾಯ್ ಆ್ಯಂಡ್ ಗರ್ಲ್. ಸೊ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಸೊ ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲಿ ಆರಾಮಾಗೆ ಒಂದು 6 ಜನ 8 ಜನ ಆರಾಮಾಗಿರ್ಬೋದು. ಬೆಡ್ ಹಾಕ್ಕೊಳ್ತಾರೆ. ಸೊ ಇಲ್ಲಿಂದ ಮೇಲೆ ಹೋದರೆ ಮೇಲೊಂದು 2 ರೂಮ್ಸ್ ಇದೆ. ಸೊ ಇದೂ ಅಷ್ಟೇ, ಇಲ್ಲಿ 3 ಜನ ಮನ್ಕೋಬೋದು. ಆದರೆ ಇದು ಹೆಂಚಿದೆ. ಆ 2 ರೂಮ್ ಕೆಳಗಡೆ ರೂಮ್ಗೆ POP ಹಾಕಿದ್ದಾರೆ. ಬಾತ್ರೂಮ್ಸು ಅಷ್ಟೇ ದೊಡ್ಡದಾಗಿದೆ ಇಲ್ಲಿ. ವೆರಿ ಬ್ಯೂಟಿಫುಲ್ ಪ್ಲೇಸ್, ನನಗಂತೂ ಭಾಳ ಇಷ್ಟ ಆಯಿತು. ಆಮೇಲೆ ಮುಂದೆ ಎಲ್ಲ ನೋಡಿ ಓಪನ್ ಜಾಗ, ತುಂಬ ಕ್ರೌಡೆಡ್ ಆಗಿರಲ್ಲ. ಇದು ಡೈನಿಂಗ್ ಏರಿಯಾ. ಸೊ ಇಲ್ಲಿ ಬಂದು ನಾವು ಡೈನಿಂಗ್ ಮಾಡಿಕೊಂಡ್ರೆ ರೂಮ್ಸ್ಗೆ ಹೋಗ್ಬೋದು. ಆದರೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದೇ ಒಂಥರ ಪೀಸ್ಫುಲ್ಲಾಗಿರಬೇಕು ಅಂತಂದರೆ ಈ ಜಾಗ ಮಸ್ಟ್ ವಿಸಿಟು. ಆಮೇಲೆ ಫಾರೆಸ್ಟ್ಗೆ ಹೋಗ್ಬೇಕು ಅಂತಂದ್ರೂ ಹೋಗ್ಬೋದು. ಇಲ್ಲೂ ಅಷ್ಟೇ 2 ರೂಮ್ ಇದೆ. ಸೊ ಇದರಲ್ಲೂ ಅಷ್ಟೇ 3 ಜನ ಮನ್ಕೊಳ್ಳೋ ಅಂಥ ಇದೆ. ವೆರಿ ಸ್ಪೇಷಿಯಸ್ ರೂಮು. ಎಲ್ಲ ಬಾತ್ರೂಮ್ಸ್ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಜನ ಬರೋದಿಲ್ಲ, ಯಾಕಂದರೆ ಇಲ್ಲಿ ಅವ್ರದ್ದು ಫ್ಯಾಮಿಲಿನೇ ಇದೆ, ಓನರ್ ಅವರು. ನಾವು ಹೋದಾಗ ಅನ್ಫಾರ್ಚುನೇಟ್ಲಿ ಅವ್ರು ಇರಲಿಲ್ಲ, ಎಲ್ಲ ಊರಿಗೆ ಹೋಗಿದ್ರು ಮದುವೆಗೆ ಅಂತ. ಸೊ ಹಾಗಾಗಿ ಬರೀ ಅಲ್ಲಿ ಕೆಲಸ ಮಾಡೋ ಜನ ಇದ್ದರು. ನನಗಂತೂ ಈ ನಾಯಿಗಳಂತೂ ಭಾಳ ಇಷ್ಟ ಆಯಿತು. ಈ ಥರ ಸ್ಪೇಸ್ ಇರಬೇಕು. ಯಾವಾಗಲೂ ಬಿಟ್ಟಿರ್ತಾರೆ, ಆದರೆ ಎಲ್ಲೂ ಓಡೋಗೋದಿಲ್ಲ. ಅಷ್ಟು ಚೆನ್ನಾಗಿ ಜೊತೆಗೆ ಇರುತ್ತೆ. ಆಮೇಲೆ ಈವ್ನಿಂಗ್ಸ್ ಇಲ್ಲೆಲ್ಲ ಕೂತ್ಕೋಬೋದು. ತುಂಬ ಚೆನ್ನಾಗಿದೆ ಇದು. ಈ ಕಾಟೇಜ್ ಮುಂದೆ ಕೂತ್ಕೊಳ್ಳೋದು. ಸೊ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಹೈ ಟೀ ಕೊಡ್ತಾರೆ. ಆದರೆ ಏನಂತಂದರೆ ಇಲ್ಲೊಂದು ಸ್ವಲ್ಪ ಫುಡ್ ಲಿಮಿಟೆಡ್ ಅನಿಸುತ್ತೆ. ನೀವೇನಾದರೂ ಚೆನ್ನಾಗಿ ಊಟ ಮಾಡೋರಾದರೆ ಇವ್ರು ಕೊಡೋ ಊಟ ಸಾಕಾಗಲ್ಲ. ಬಟ್ ಪ್ರಾಬಬಲಿ ಓನರ್ಸ್ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಎ ಡಿಫ್ರೆಂಟ್ ಸಿನಾರಿಯೋ. ಅವರು ಇರಲಿಲ್ಲ ಅಂತ ಪ್ರಾಬಬಲಿ ಕೇಳಿದ್ರೆ ಮಾಡಿಕೊಡ್ತಾರೆ ಏನೋ ಇನ್ನೊಂದು ಸ್ವಲ್ಪ. ಆದರೆ ಒಂದು ಸ್ವಲ್ಪ ಲಿಮಿಟೆಡ್ ಆಗಿತ್ತು ಇದು ಅನಿಸ್ತು ನನಗೆ. ಇವಾಗ ಬೆಳಗಿನ ಜಾವ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಬರ್ಡ್ಸ್ ಸೌಂಡೆಲ್ಲ ಕೇಳೋಕ್ಕೆ ಅದ್ಭುತವಾಗಿದೆ. ಬಾರೆ ಆಚೆ ಇದ್ದೀನಿ. ಸೊ ಇಲ್ಲಿ ನಿಮಗೆ 1 ಡೇ ಸ್ಟೇಗೆ 2500 ವಿತ್ ಒಂದು ಲಂಚ್, ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟು ಅಷ್ಟು ಚಾರ್ಜ್ ಮಾಡ್ತಾರೆ. ಇವಾಗ ಎಷ್ಟು ಆಗಿದೆ ಅಂತ ಗೊತ್ತಿಲ್ಲ. ನಾವು ಅಷ್ಟು ಪೇ ಮಾಡಿದ್ವಿ. ಆಮೇಲೆ ನಿಮಗೆ ನಾಗರಹೊಳೆ ಬಂದ್ಬಿಟ್ಟು ಹತ್ತಿರನೇ ಇದೆ. ನೀವೇನಾದರೂ ಹೋಗ್ಬೇಕು ಫಾರೆಸ್ಟ್ ಒಳಗಡೆ ಅಂದರೆ 2500 ಏನೋ ಚಾರ್ಜ್ ಮಾಡ್ತಾರೆ. ಜಸ್ಟ್ 1 ಕಿಲೋಮೀಟರ್ ಫ್ರಮ್ ದಿಸ್ ಪ್ಲೇಸ್ ಹೋದರೆ ನಿಮಗೆ ಅಲ್ಲಿ ಬಸ್ಸಸ್ ಸಿಗುತ್ತೆ, ಸಫಾರಿ ಬಸ್ಸಸ್ಸು. ಅಲ್ಲಿ ನೀವು ಅದ್ರ ಥ್ರೂ ಹೋಗ್ಬೋದು. ನೀವು ತುಂಬಾ ಹತ್ತಿರ ಇದೆ. ಇದು ಎಲ್ಲ ಫುಲ್ ಕಾಫಿ ತೋಟ.
ಇದು ವ್ಯೂ ಪಾಯಿಂಟ್ ಅಂತ ಏನೋ ಮಾಡಿದ್ದಾರೆ ಇಲ್ಲಿ. ಹತ್ಬಿಟ್ಟು ಮೇಲೆ ನಿಂತ್ಕೊಂಡು ಒಂದು ಟ್ಯಾಂಕು ಇಟ್ಕೊಂಡಿದ್ದಾರೆ, ವಾಟರ್ ಟ್ಯಾಂಕು. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಮೇಲೆ ಹೋಗ್ಬೋದು. ನಾವು ಹತ್ತಿಲ್ಲ. ನಾವು ಆ್ಯಕ್ಚುಲಿ ಹೋಗಿದ್ದೆ ತುಂಬ ಲೇಟ್ ಹೋಗಿದ್ದು. ಯು ಹ್ಯಾವ್ ಟು ಸ್ಟೇ ಬ್ಯಾಕ್ ಅಟ್ಲೀಸ್ಟ್ ಫಾರ್ 2 days. ಆವಾಗ ಯು ಕ್ಯಾನ್ ಆ್ಯಕ್ಚುಲಿ ಎಂಜಾಯ್ ದಿಸ್ ಪ್ಲೇಸ್. ನೋಡಿ ಇದೆ ಏನು ಇಂಟ್ರೆಸ್ಟ್. ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ, ಇವ್ರು ಬೋರ್ಡು ಏನು ಹಾಕಿಲ್ಲ, ನೋಡ್ಕೊಂಡು ಬರಬೇಕು. ಇಲ್ಲಿ ಕ್ಯಾಟ್ಸು ಇದೆ ಇಲ್ಲಿ ಇವ್ರ ಮನೇಲಿ. ಗುಡ್ ಮಾರ್ನಿಂಗ್ ರಿಯೋ, ಗುಡ್ ಮಾರ್ನಿಂಗ್ ಬೆಲ್ಲಾ. ಮ್ಯಾವ್ ಮ್ಯಾವ್. ಬಾ. ಹಿಂದೆ ಎಲ್ಲ ಇದ್ರದ್ದು ಜಾಗ ನೋಡಿ, ವೆರಿ ಬ್ಯೂಟಿಫುಲ್. ಫುಲ್ಲು ಹಿಂದೆ ತೋಟ, ಮುಂದೆ ಮನೆ. ಗುಡ್ ಮಾರ್ನಿಂಗ್. ಎದ್ಯಾ? ಚೆನ್ನಾಗಿದೆ ಅಲ್ವೇನೆ ಜಾಗ? ರಿಟೈರ್ಡ್ ಆದರೆ ಇಲ್ಲಿ ಬಂದ್ಬಿಡೋಣ ಈ ಥರ ತಗೊಂಡಂದೆ. ಚಪ್ಪಲಿ ಹಾಕೊಂಡಿಲ್ಲದೆ? ಚಪ್ಪಲಿ ಹಾಕ್ಕೊಂಡಿಲ್ಲ. ಬಾ, ಪರವಾಗಿಲ್ಲ, ಬರೀ ಕಾಲು ಏನಾಗಲ್ಲ ನನಗೆ. ಚುಚ್ಕಿಚ್ಬಿಟ್ರೆ ಏನು ಚುಚ್ಚುತ್ತೆ ಇಲ್ಲಿ? ಅಲ್ಲಿ ಹೋಗಲ್ಲ ನಾನು. ಇಲ್ಲೇ ಇಲ್ಲೇ ಚೇಪೆ ಕಾಳು ನೋಡಿ. ಫ್ಲವರ್ ಎಷ್ಟು ಚೆನ್ನಾಗಿದೆ. ಸಕ್ಕತ್ತಾಗಿ ಮಾಡಿದಾರೆ ಅಲ್ವಾ? ಏನೋ ಫ್ಲವರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು 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 ಎಲ್ಲೋ ಕಲರ್. ಹೌದು, ನನಗೆ ಈ ಬೋಗನ್ವಿಲ್ಲ ತುಂಬ ಇಷ್ಟ ಆಯಿತು. ಅಲ್ಲ, ನೀರು ನೀರು ಬಿಟ್ಟಿದಾರಪ್ಪ. ಹೌದು ಅಲ್ವಾ? ಯಾವ್ದನ್ನ ಪ್ರಾಣಿಗಳು ಬಂದರೆ ಕುಡಿಯೋಕ್ಕೆ ಎಲ್ಲ ಇಟ್ಟಿದ್ದಾರೆ, ಬರ್ಡ್ಸ್ಗೆಲ್ಲ. ಇದು ತುಂಬ ಚೆನ್ನಾಗಿದೆ, ಫ್ಲವರ್ಸು, ಪ್ಲಾಂಟ್ಸು ಎಲ್ಲ. ಭಾಳ ಖುಷಿ ಕೊಡುತ್ತಿದ್ದೆಲ್ಲ ನೋಡ್ತಾ ಇದ್ರೆ. ಆಮೇಲೆ ಈ ಬಾಲ್ಕನಿಲಿ ಅಲ್ಲಿ ಹಾಕಿರೋ ಚೇರ್ಸ್ಗಳು ಎಲ್ಲ ವಿಭಿನ್ನವಾಗಿದೆ. ಈ ರಾಟ್ ಐರನ್ದು ಫರ್ನಿಚರ್ ಇದು ಭಾಳ ಚೆನ್ನಾಗಿದೆ. ಬೋಗನ್ವಿಲ್ಲ ನೋಡಿ, ಕಲರ್ ಕಲರ್ ಬೋಗನ್ವಿಲ್ಲ ಎಲ್ಲ ಹಾಕಿದ್ದಾರೆ. ಈ ಮಸ್ಟ್ ವಿಸಿಟ್ ಹೇಳ್ಬೋದು. ಇಲ್ಲಿ ಹೋಗ್ಬೋದು, ಖಂಡಿತವಾಗ್ಲೂ ಹೋಗಬೇಕು ಈ ಜಾಗಕ್ಕೆ. ಹೋಗ್ಬಿಟ್ಟು 1-2 ದಿನ ಇದ್ಬಿಟ್ಟು ಈ ನೇಚರ್ ಜೊತೆಗೆ ಅದ್ಭುತವಾಗಿರುತ್ತೆ. ಆಮೇಲೆ 2 ಪೆಟ್ಸು, ಇನ್ನೇನು ಬೇಕು ಮನುಷ್ಯನಿಗೆ? ಈ ಥರ ಲೈಫ್ ಇದ್ದರೆ ಸುಖವಾಗಿರ್ಬೋದು. ಹ್ಯಾಮಕ್ ಹಾಕಿದ್ದಾರೆ, ಉಯ್ಯಾಲೆ ಆಡ್ಕೊಂಡು. ಏನಾದರೂ ಗೆಸ್ಟ್ ಅವ್ರು ತುಂಬ ಲಿಮಿಟೆಡ್ ಕರ್ಕೊಳ್ತಾರೆ, ಗೆಸ್ಟು ತುಂಬ ಜನ ಇರಲ್ಲ. ಸೊ ಅವ್ರ ಜೊತೆನೂ ಮಾತಾಡಿಕೊಂಡು ಖುಷಿಯಾಗಿರ್ಬೋದು. ಇಲ್ಲಿ ನೋಡಿ ಬೇಕು, ಪೋಷನ್ ಕ್ಯಾಟ್ ಇದೆ, ನಾರ್ಮಲ್ ಕ್ಯಾಟ್ಸು ಇದೆ. ಆದರೆ ನಾಯಿಗಳ ಜೊತೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ನಾವು ಅಲ್ಲಿ ಸುತ್ತ ಓಡಾಡ್ಕೊಂಬರೋಣ ಎಲ್ಲಿದೆ ಅಂತ ಅಂದ್ಕೊಂಡು, ಮೇಯ್ನ್ ರೋಡಿಂದ ಒಂದು ಸ್ವಲ್ಪ ಇಂಟೀರಿಯರ್ ಇದೆ. ಸೊ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರಬೇಕು. ಇಲ್ಲಿ ನಾವು ಸರಿ ವಾಕಿಂಗ್ ಹೋಗೋಣ ಅಂತ ಹೋದ್ವಿ ಕಾಫಿ ಎಸ್ಟೇಟ್ ಒಳಗಡೆ. ಅಂದರೆ ಭಯ, ಯಾಕಂದರೆ ನಾಗರಹೊಳೆ ಫಾರೆಸ್ಟ್ ಪಕ್ಕದಲ್ಲೇ ಇದೆ. ಆದರೆ ಇವರಿಬ್ಬರು ನೋಡಿ, ರಿಯೋನು ಮತ್ತು ಬೆಲ್ಲ ಇಬ್ಬರೂ ಜೊತೆಗೆ ಬರ್ತಾರೆ ಅವರು. ಆದರೆ ಅಲ್ಲಿ ಆ ಕಡೆ ಸೈಡ್ ಹೋಗಿದ್ದಕ್ಕೆ ಎಷ್ಟೊಂದು ನಾಯಿಗಳೆಲ್ಲ ಇದ್ವು. ಅದೊಂದು ಸ್ವಲ್ಪ ಭಯ ಆಯಿತು ನನಗೆ. ಆಮೇಲೆ ಕಚ್ಚಿಬಿಟ್ರೆ ಅಂತ. ಪ್ರಾಬ್ಲಿ ಅವಕ್ಕೆ ರೂಢಿ ಇದೆ ಅನಿಸುತ್ತೆ, ಎಲ್ಲ ವಿಸಿಟರ್ಸ್ ಬಂದರೆ ಅವ್ರ ಜೊತೆಗೆಲ್ಲ ಹೋಗುತ್ತೇನೋ ಅಲ್ಲಿಗೆ. ಬಟ್ ಆದ್ರೂ ನನಗೆ ತುಂಬ ಭಯ, ಯಾಕಂದರೆ ಒಂದು ಸರಿ ಕಚ್ಚಿತ್ತು ನಮ್ಮ ನಾಯಿ ಮರಿಗೆ. ಹಾಗಾಗಿ ಅಲ್ಲೊಂದು ಲೇಕು ಇದೆ, ಒಂದು ಹಳೆಯ ಬಾವಿನೂ ಇದೆ ಅಲ್ಲಿ ನೋಡಿ, ಹಳೆಯ ಬಾವಿ ಇದು. ಸೊ ಫೈನಲಾಗಿ ನಾವು ವಾಪಸ್ ಬಂದ್ವಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇದಕ್ಕೆ ಪಕ್ಕದಲ್ಲೇ ಇರುಪು ಫಾಲ್ಸ್ ಇದೆಯಂತೆ, ಅಲ್ಲಿ ಹೋಗಬೇಕು. ನೋಡಿ ಅದು ಬೆಕ್ಕು ಮರಿ ಹೆಂಗೆ ಕೂತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಸೊ ಇದು ನೀವು ಖಂಡಿತವಾಗ್ಲೂ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಖಂಡಿತವಾಗ್ಲೂ ಬನ್ನಿ, ಡೆಫಿನೆಟ್ಟಾಗಿ ಒಂದು ಸರಿ ವಿಸಿಟ್ ಮಾಡಬೇಕು. ಅದೇ ಮೇನ್ ರೋಡು, ಇದಕ್ಕೆ ರೈಟ್ ಟರ್ನ್ ಮಾಡ್ಕೋಬೇಕು. ಸೊ ಯು ವಿಲ್ ಗೆಟ್ ಟು ಸಿ ಎ ಡಿಫ್ರೆಂಟ್ ಪ್ಲೇಸ್, ಬ್ಯೂಟಿಫುಲ್ ಪ್ಲೇಸ್.
you can really enjoy. I hope you like this video. Thank you so much for watching. Have a good day. Take care. Bye.